ನಮಸ್ಕಾರ ಮೇಷರಾಶಿಯವರೇ, ಜುಲೈ 8 ಬುಧವಾರ, 9 ಗುರುವಾರ, 10 ಶುಕ್ರವಾರ ಈ 3 ದಿನಗಳು ನಿಮ್ಮ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಮುಚ್ಚಿಟ್ಟಿದ್ದ ಒಂದು ಅಧ್ಯಾಯವನ್ನು ಮತ್ತೆ ನೆನಪಿಸುವ ದಿನಗಳಾಗಿ ನಿಲ್ಲುತ್ತವೆ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಒಬ್ಬ ವ್ಯಕ್ತಿ ಇರುತ್ತಾರೆ. ಆ ವ್ಯಕ್ತಿಯೊಂದಿಗೆ ಮಾತನಾಡದಿದ್ದರೂ ಆ ನೆನಪು ಮಾತ್ರ ಮನಸ್ಸನ್ನು ಬಿಟ್ಟು ಹೋಗುವುದಿಲ್ಲ. ಕಾಲ ಮುಂದಕ್ಕೆ ಸರಿದರೂ ಕೆಲವು ಸಂಬಂಧಗಳು ಮಾತ್ರ ಮನಸ್ಸಿನಲ್ಲಿ ಅದೇ ಜಾಗದಲ್ಲಿ ಉಳಿದುಕೊಂಡಿರುತ್ತವೆ. ಇಂದು ನಾವು ಮಾತನಾಡಲಿರುವುದು ಅಂತಹ ಒಂದು ಸಂಬಂಧದ ಬಗ್ಗೆ. ಈ 3 ದಿನಗಳಲ್ಲಿ ಮೇಷರಾಶಿಯವರಿಗೆ ಗ್ರಹಗಳ ಚಲನೆಯು ಒಂದು ವಿಶೇಷವಾದ ಸಂಕೇತವನ್ನು ತೋರಿಸುತ್ತದೆ. ಹಿಂದೆ ನಿಮ್ಮ ಜೀವನದಲ್ಲಿ ಅತ್ಯಂತ ಅಮೂಲ್ಯವಾದ ಸ್ಥಾನವನ್ನು ಗಳಿಸಿದ್ದ ಒಬ್ಬ ವ್ಯಕ್ತಿಯ ಬಗ್ಗೆ ಆಲೋಚನೆಗಳು ಮತ್ತೆ ನಿಮ್ಮ ಮುಂದೆ ಬರುತ್ತವೆ. ಒಂದು ಕಾಲದಲ್ಲಿ ಪ್ರತಿದಿನ ಮಾತನಾಡುತ್ತಿದ್ದ ವ್ಯಕ್ತಿ ಇರಬಹುದು, ನಿಮಗೆ ಬೆಂಬಲವಾಗಿ ನಿಂತಿದ್ದ ವ್ಯಕ್ತಿ ಇರಬಹುದು, ಅಥವಾ ನಿಮ್ಮ ಜೀವನದಲ್ಲಿ ಒಂದು ಮುದ್ರೆ ಒತ್ತಿದ ವ್ಯಕ್ತಿ ಇರಬಹುದು. ಅದು ಯಾವ ರೂಪದಲ್ಲಿ ಪರಿಚಯವಾಗಿದ್ದರೂ ಆ ಸಂಬಂಧವು ಪೂರ್ತಿಯಾಗಿ ಮುಗಿಯದೆ ಮನಸ್ಸಿನಲ್ಲಿ ಉಳಿದುಹೋದ ನೆನಪು ಈಗ ಮತ್ತೆ ಕದಲುತ್ತದೆ. ಬಹಳ ದಿನಗಳಿಂದ ನೀವು ಹೊರ ಜಗತ್ತಿಗೆ ಕಾಣಿಸುವ ಜೀವನವನ್ನು ಮುಂದಕ್ಕೆ ಕೊಂಡೊಯ್ಯುತ್ತಿದ್ದೀರಿ. ಕೆಲಸ, ಕುಟುಂಬ, ಜವಾಬ್ದಾರಿಗಳು ಇವೆಲ್ಲವೂ ಮುಂದುವರಿಯುತ್ತಿವೆ. ಆದರೂ ಕೆಲವು ಬಾರಿ ಯಾವುದೇ ಕಾರಣವಿಲ್ಲದೆ ಒಂದು ಹೆಸರು ನೆನಪಿಗೆ ಬರುತ್ತದೆ, ಒಂದು ಹಳೆಯ ಸಂಭಾಷಣೆ ನೆನಪಿಗೆ ಬರುತ್ತದೆ, ಒಂದು ಕಿರುನಗು ನೆನಪಿಗೆ ಬರುತ್ತದೆ. ಅಂತಹ ನೆನಪುಗಳು ಮನಸ್ಸನ್ನು ಮುಟ್ಟಿದಾಗ ಕಾಲ ಹಿಂದಕ್ಕೆ ತಿರುಗಿದಂತಹ ಭಾವನೆ ಉಂಟಾಗುತ್ತದೆ. ಇದೇ ಭಾವನೆ ಈ 3 ದಿನಗಳಲ್ಲಿ ಇನ್ನಷ್ಟು ಬಲವಾಗಿರುತ್ತದೆ. ಜ್ಯೋತಿಷ್ಯದ ದೃಷ್ಟಿಕೋನದಲ್ಲಿ ನೋಡಿದಾಗ ಮೇಷರಾಶಿಯವರಿಗೆ ಭೂತಕಾಲಕ್ಕೆ ಸಂಬಂಧಿಸಿದ ವಿಷಯಗಳು ಈಗ ಮುಂಚೂಣಿಗೆ ಬರುವ ಸೂಚನೆಗಳು ಕಾಣಿಸುತ್ತಿವೆ. ಹಿಂದೆ ನಿಂತುಹೋದ ಸಂಭಾಷಣೆ, ಮಧ್ಯದಲ್ಲಿ ಉಳಿದುಹೋದ ಅನುಬಂಧ, ಪೂರ್ಣಗೊಳ್ಳದ ಒಂದು ಭಾವನೆ ಇವೆಲ್ಲವೂ ಮನಸ್ಸಿನಲ್ಲಿ ಮತ್ತೆ ಸ್ಥಾನವನ್ನು ಪಡೆದುಕೊಳ್ಳುತ್ತಿವೆ. ಇದು ಕೇವಲ ನೆನಪುಗಳ ಪಯಣವಲ್ಲ, ಮನಸ್ಸು ಒಂದು ಉತ್ತರಕ್ಕಾಗಿ ಕಾಯುತ್ತಿದ್ದ ಸಂದರ್ಭಗಳ ಮೇಲೆ ಗಮನ ಹರಿಸುವ ಸಮಯ. ಕೆಲವು ಸಂಬಂಧಗಳು ಮಾತುಗಳಿಂದ ಮುಗಿಯುವುದಿಲ್ಲ, ಪರಿಸ್ಥಿತಿಗಳು ದೂರ ಮಾಡುತ್ತವೆ, ತಪ್ಪು ತಿಳುವಳಿಕೆಗಳು ಮಧ್ಯದಲ್ಲಿ ನಿಲ್ಲುತ್ತವೆ. ಹೇಳಬೇಕಾದ ಮಾತುಗಳು ಮನಸ್ಸಿನಲ್ಲಿಯೇ ಉಳಿದು ಹೋಗುತ್ತವೆ. ಹೊರಗಿನ ಪ್ರಪಂಚವು ಮುಂದಕ್ಕೆ ಸಾಗುತ್ತದೆ, ಆದರೆ ಹೃದಯ ಮಾತ್ರ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗುವವರೆಗೂ ನಿಶ್ಶಬ್ದವಾಗಿ ಕಾಯುತ್ತದೆ. ಈ 3 ದಿನಗಳು ಅಂತಹ ಭಾವನೆಗಳಿಗೆ ವಿಶೇಷವಾದ ಪ್ರಾಧಾನ್ಯತೆಯನ್ನು ನೀಡುತ್ತವೆ. ನೀವು ಒಂದು ಬಾರಿ ನಿಮ್ಮ ಭೂತಕಾಲವನ್ನು ಪ್ರಶಾಂತವಾಗಿ ನೆನಪಿಸಿಕೊಳ್ಳಿ. ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ಅಮೂಲ್ಯವಾದ ವ್ಯಕ್ತಿ ಯಾರು? ನಿಮ್ಮ ಯಶಸ್ಸನ್ನು ನೋಡಿ ಆನಂದಿಸಿದ ವ್ಯಕ್ತಿ ಯಾರು? ನೀವು ಸಂಕಟದಲ್ಲಿದ್ದಾಗ ನಿಮ್ಮ ಪಕ್ಕದಲ್ಲಿ ನಿಂತ ವ್ಯಕ್ತಿ ಯಾರು? ಅಂತಹ ವ್ಯಕ್ತಿಯ ನೆನಪು ಈ ದಿನಗಳಲ್ಲಿ ನಿಮ್ಮ ಆಲೋಚನೆಗಳಲ್ಲಿ ಪ್ರಧಾನ ಸ್ಥಾನವನ್ನು ಪಡೆದುಕೊಳ್ಳುತ್ತದೆ. ಈ ಅನುಭೂತಿಯು ನಿಮ್ಮಲ್ಲಿ ಒಂದು ಹೊಸ ಪ್ರಶಾಂತತೆಯನ್ನು ಸಹ ತರುತ್ತದೆ. ಕೆಲವು ಬಾರಿ ನಮ್ಮ ಜೀವನದಲ್ಲಿ ಉಂಟಾದ ದೂರವು ಶಾಶ್ವತ ಎಂದು ಅನಿಸುತ್ತದೆ, ಆದರೆ ಮನಸ್ಸು ಮಾತ್ರ ಕೆಲವು ಸಂಬಂಧಗಳನ್ನು ಪೂರ್ತಿಯಾಗಿ ಬಿಟ್ಟುಕೊಡುವುದಿಲ್ಲ. ಅದಕ್ಕಾಗಿಯೇ ವರ್ಷಗಳು ಕಳೆದರೂ ಕೆಲವು ಹೆಸರುಗಳು, ಕೆಲವು ಘಟನೆಗಳು, ಕೆಲವು ಕ್ಷಣಗಳು ಮತ್ತೆ ನೆನಪಿಗೆ ಬರುತ್ತವೆ. ಈ ಭಾವನೆಗೆ ಜ್ಯೋತಿಷ್ಯದ ಪರವಾಗಿಯೂ ವಿಶೇಷವಾದ ಹಿನ್ನೆಲೆ ಇರುತ್ತದೆ. ಭೂತಕಾಲದೊಂದಿಗಿನ ಅನುಬಂಧವನ್ನು ನೆನಪಿಸುವ ಗ್ರಹಸ್ಥಿತಿಗಳು ಈಗ ಮೇಷರಾಶಿಯವರಿಗೆ ಪ್ರಾಧಾನ್ಯತೆಯನ್ನು ಪಡೆದುಕೊಳ್ಳುತ್ತಿವೆ. ಈ 3 ದಿನಗಳಲ್ಲಿ ನಿಮ್ಮ ಆಲೋಚನೆಗಳು ತುಂಬಾ ಸ್ಪಷ್ಟವಾಗಿರುತ್ತವೆ. ಹಿಂದೆ ನಡೆದ ಪ್ರತಿಯೊಂದು ಘಟನೆಯನ್ನು ಈಗ ನೀವು ಬೇರೆ ಕೋನದಲ್ಲಿ ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸುತ್ತೀರಿ. ಅಂದು ಕಾಣಿಸಿದ ಸತ್ಯಗಳು ಈಗ ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆಯನ್ನು ಉಂಟುಮಾಡುತ್ತವೆ. ಯಾರ ತಪ್ಪು ಎಷ್ಟು, ಯಾರ ಪರಿಸ್ಥಿತಿ ಹೇಗಿತ್ತು, ಯಾರ ಮನಸ್ಸಿನಲ್ಲಿ ಏನು ನಡೆಯುತ್ತಿತ್ತು ಎಂಬ ವಿಷಯಗಳನ್ನು ಪ್ರಶಾಂತವಾಗಿ ಪರಿಶೀಲಿಸುವ ಸ್ಥಿತಿಗೆ ನೀವು ತಲುಪುತ್ತೀರಿ. ಜೀವನದಲ್ಲಿ ಪ್ರತಿಯೊಂದು ಸಂಬಂಧವೂ ಒಂದು ಕಾರಣಕ್ಕಾಗಿ ಪ್ರಾರಂಭವಾಗುತ್ತದೆ. ಪ್ರತಿಯೊಂದು ದೂರವೂ ಸಹ ಒಂದು ಕಾರಣಕ್ಕಾಗಿಯೇ ಬರುತ್ತದೆ. ಆ ಕಾರಣದ ಹಿಂದೆ ಇರುವ ಪಾಠವನ್ನು ಅರ್ಥಮಾಡಿಕೊಂಡಾಗ ಮನಸ್ಸಿನಲ್ಲಿರುವ ಭಾರದಲ್ಲಿ ಸ್ವಲ್ಪ ಭಾಗ ಕಡಿಮೆಯಾಗುತ್ತದೆ. ಈ 3 ದಿನಗಳು ಮೇಷ ರಾಶಿಯವರಿಗೆ ಅಂತಹ ಆತ್ಮಾವಲೋಕನಕ್ಕೆ ಅಮೂಲ್ಯವಾದ ಸಮಯವಾಗಿ ನಿಲ್ಲುತ್ತವೆ. ನಿಮ್ಮಲ್ಲಿನ ಆತ್ಮವಿಶ್ವಾಸವು ಮತ್ತೆ ಬಲಗೊಳ್ಳುತ್ತದೆ. ನಿಮ್ಮ ಭಾವನೆಗಳು ಸಹ ಒಂದು ಸಮತೋಲನವನ್ನು ಪಡೆದುಕೊಳ್ಳಲು ಪ್ರಾರಂಭಿಸುತ್ತವೆ. ಈಗ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಉಂಟಾದ ಬದಲಾವಣೆ, ಆ ಸಂಬಂಧದ ಹಿಂದೆ ಇರುವ ಭಾವನಾತ್ಮಕ ಪಯಣ ಜ್ಯೋತಿಷ್ಯ ದೃಷ್ಟಿಯಲ್ಲಿ ಕಾಣಿಸುವ ಸಂಕೇತಗಳನ್ನು ಅರ್ಥಮಾಡಿಕೊಳ್ಳೋಣ. ಮನುಷ್ಯನ ಜೀವನದಲ್ಲಿ ಕೆಲವು ನಿರ್ಧಾರಗಳು ಆ ಕ್ಷಣದಲ್ಲಿ ಸರಿಯಾದವು ಎಂದು ಅನಿಸುತ್ತವೆ. ಕಾಲ ಕಳೆದ ನಂತರ ಅದೇ ನಿರ್ಧಾರವು ಮನಸ್ಸಿನಲ್ಲಿ ಪ್ರಶ್ನೆಯಾಗಿ ಬದಲಾಗುತ್ತದೆ. ಒಂದು ಕಾಲದಲ್ಲಿ ಮಾತುಗಳಲ್ಲಿ ಗೆದ್ದೆ ಎಂದು ಅಂದುಕೊಂಡ ವ್ಯಕ್ತಿ ವರ್ಷಗಳ ನಂತರ ನಿಶ್ಶಬ್ದದಲ್ಲಿ ತನ್ನ ತಪ್ಪನ್ನು ಗುರುತಿಸುತ್ತಾನೆ. ಹೊರಗಿನ ಪ್ರಪಂಚಕ್ಕೆ ಹೇಳಲು ಸಾಧ್ಯವಾಗದಿದ್ದರೂ ಮನಸ್ಸು ಮಾತ್ರ ಪ್ರತಿಯೊಂದು ಘಟನೆಯನ್ನು ಮತ್ತೆ ನೆನಪಿಸುತ್ತದೆ. ಇದೇ ಸ್ಥಿತಿ ಈಗ ಆ ವ್ಯಕ್ತಿಯ ಕಡೆಯೂ ಕಾಣಿಸುವ ಸೂಚನೆ ಇದೆ ಎಂದು ಜ್ಯೋತಿಷಿಗಳ ವಿಶ್ಲೇಷಣೆ ಹೇಳುತ್ತದೆ.
ಕೆಲವು ಸಂಬಂಧಗಳು ಸ್ವಾರ್ಥದಿಂದ ಪ್ರಾರಂಭವಾಗುವುದಿಲ್ಲ. ಪರಿಸ್ಥಿತಿಗಳು ಬದಲಾಗುವುದರಿಂದ ದೂರ ಉಂಟಾಗುತ್ತದೆ. ಕುಟುಂಬದ ಜವಾಬ್ದಾರಿಗಳು, ಉದ್ಯೋಗದ ಒತ್ತಡ, ತಪ್ಪು ತಿಳುವಳಿಕೆಗಳು, ಅಹಂಕಾರ, ಹೆಣದ ಮಾತುಗಳು ಇವೆಲ್ಲವೂ ಒಂದು ಒಳ್ಳೆಯ ಸಂಬಂಧವನ್ನು ಸಹ ಮಧ್ಯದಲ್ಲೇ ನಿಲ್ಲಿಸಿಬಿಡುತ್ತವೆ. ಆ ಸಮಯದಲ್ಲಿ ಯಾರೂ ಪೂರ್ತಿಯಾಗಿ ತಪ್ಪು ಮಾಡುವುದಿಲ್ಲ. ಆದರೆ ಇಬ್ಬರ ನಡುವೆ ನಿಶ್ಶಬ್ದವು ಹೆಚ್ಚಾದಂತೆಲ್ಲ ದೂರವೂ ಸಹ ಹೆಚ್ಚಾಗುತ್ತದೆ. ಈಗ ಆ ನಿಶ್ಶಬ್ದದ ಹಿಂದೆ ಇರುವ ಭಾವನೆಯು ಮತ್ತೆ ಚಲಿಸಲು ಪ್ರಾರಂಭಿಸುತ್ತದೆ. ಮೇಷರಾಶಿಯವರಿಗೆ ಈ 3 ದಿನಗಳಲ್ಲಿ ಹಿಂದೆ ನಡೆದ ಘಟನೆಗಳು ಹೊಸ ಅರ್ಥದೊಂದಿಗೆ ಕಾಣಿಸುತ್ತವೆ. ಒಂದು ಕಾಲದಲ್ಲಿ ನೋವು ನೀಡಿದ ವಿಷಯವು ಈಗ ಜೀವನದ ಪಾಠದಂತೆ ಅನಿಸುತ್ತದೆ. ಒಂದು ಕಾಲದಲ್ಲಿ ಕೋಪ ತರಿಸಿದ ಘಟನೆಯು ಈಗ ಪ್ರಶಾಂತವಾಗಿ ಅರ್ಥವಾಗುತ್ತದೆ. ಈ ಬದಲಾವಣೆಯು ನಿಮ್ಮಲ್ಲಿಯೇ ಮೊದಲಾಗುತ್ತದೆ. ಜ್ಯೋತಿಷ್ಯದ ದೃಷ್ಟಿಯಲ್ಲಿ ಕರ್ಮ ಎಂದರೆ ಕೇವಲ ಶಿಕ್ಷೆ ಮಾತ್ರವಲ್ಲ. ಕರ್ಮ ಎಂದರೆ ಕಲಿತ ಪಾಠವೂ ಹೌದು. ನಾವು ಅನುಭವಿಸಿದ ಪ್ರತಿಯೊಂದು ಘಟನೆಯು ನಮ್ಮ ಆಲೋಚನೆಗಳನ್ನು ಬದಲಾಯಿಸುತ್ತದೆ, ನಮ್ಮ ಮೌಲ್ಯಗಳನ್ನು ಅರ್ಥ ಮಾಡಿಸುತ್ತದೆ, ನಮ್ಮೊಂದಿಗೆ ನಿಜವಾಗಿಯೂ ನಿಂತ ವ್ಯಕ್ತಿ ಯಾರು ಎಂಬುದನ್ನು ತಿಳಿಸಿಕೊಡುತ್ತದೆ. ಈ 3 ದಿನಗಳಲ್ಲಿ ಅದೇ ಸ್ಪಷ್ಟತೆಯು ಮೇಷ ರಾಶಿಯವರಿಗೆ ಹೆಚ್ಚಾಗಿ ಕಾಣಿಸುತ್ತದೆ. ನಿಮ್ಮ ಜೀವನಕ್ಕೆ ಬಂದ ಪ್ರತಿಯೊಬ್ಬ ವ್ಯಕ್ತಿಯೂ ಒಂದೇ ಉದ್ದೇಶದಿಂದ ಬರಲಿಲ್ಲ. ಕೆಲವರು ಸಂತೋಷವನ್ನು ನೀಡಿದರು, ಕೆಲವರು ನೋವನ್ನು ನೀಡಿದರು, ಇನ್ನು ಕೆಲವರು ಜೀವನವನ್ನು ಅರ್ಥಮಾಡಿಕೊಳ್ಳುವ ಜ್ಞಾನವನ್ನು ನೀಡಿದರು. ಈಗ ನೆನಪಿಗೆ ಬರುತ್ತಿರುವ ವ್ಯಕ್ತಿಯು ಈ 3ರಲ್ಲಿ ಯಾವ ಸ್ಥಾನವನ್ನು ಪಡೆದುಕೊಂಡಿದ್ದಾರೋ ನಿಮ್ಮ ಹೃದಯವು ಸ್ಪಷ್ಟವಾಗಿ ಗುರುತಿಸುತ್ತದೆ. ಆ ಗುರುತಿಸುವಿಕೆಯು ನಿಮ್ಮಲ್ಲಿ ಒಂದು ಹೊಸ ಪ್ರಶಾಂತತೆಯನ್ನು ತರುತ್ತದೆ. ಈ ಸಮಯದಲ್ಲಿ ಮೇಷರಾಶಿಯವರು ಒಂದು ಮುಖ್ಯವಾದ ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಭೂತಕಾಲವನ್ನು ನೆನಪಿಸಿಕೊಳ್ಳುವುದು ಎಂದರೆ ಮತ್ತೆ ಅದೇ ನೋವಿನೊಳಗೆ ಹೋಗುವುದು ಎಂದಲ್ಲ. ಭೂತಕಾಲವು ಕಲಿಸಿದ ಮೌಲ್ಯಗಳನ್ನು ಅರ್ಥಮಾಡಿಕೊಂಡು ಮುಂದಕ್ಕೆ ಸಾಗುವುದು ಇದೇ ನಿಜವಾದ ಬೆಳವಣಿಗೆ. ಮೇಷರಾಶಿಯವರಿಗೆ ಈ ದಿನಗಳಲ್ಲಿ ಕಾಣಿಸುವ ಪ್ರಮುಖ ಸಂದೇಶವು ಇದೇ ಆಗಿದೆ. ನಿಮ್ಮ ಸುತ್ತಮುತ್ತಲಿರುವ ಮನುಷ್ಯರನ್ನು ಈಗ ನೀವು ಹೊಸ ಕೋನದಲ್ಲಿ ಗಮನಿಸುತ್ತೀರಿ. ಯಾರ ಮಾತುಗಳಲ್ಲಿ ಪ್ರಾಮಾಣಿಕತೆ ಇದೆ, ಯಾರ ನಡವಳಿಕೆಯಲ್ಲಿ ಸ್ಥಿರತೆ ಇದೆ, ಯಾರು ಅಗತ್ಯವಿದ್ದಾಗ ಮಾತ್ರ ಹತ್ತಿರವಾದರು, ಯಾರು ಯಾವುದೇ ಪರಿಸ್ಥಿತಿಯಲ್ಲೂ ನಿಮಗೆ ಬೆಂಬಲವಾಗಿ ನಿಂತರು ಎಂಬ ವ್ಯತ್ಯಾಸವು ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಈ ತಿಳುವಳಿಕೆಯು ನಿಮ್ಮ ಭವಿಷ್ಯದ ನಿರ್ಧಾರಗಳಿಗೆ ಬಲವಾದ ಅಡಿಪಾಯವಾಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಮತ್ತೆ ನೆನಪಿಗೆ ಬಂದ ಆ ವ್ಯಕ್ತಿಯು ಕೇವಲ ಒಂದು ನೆನಪು ಮಾತ್ರವಲ್ಲ, ಆ ಸಂಬಂಧವು ನಿಮ್ಮಲ್ಲಿ ಬದಲಾವಣೆ ತಂದ ಒಂದು ಅಧ್ಯಾಯವಾಗಿದೆ. ನೀವು ಈಗ ಭೂತಕಾಲವನ್ನು ನೋಡುವ ವಿಧಾನ ಬದಲಾಗಿದೆ. ಅದಕ್ಕಾಗಿಯೇ ಆ ವ್ಯಕ್ತಿಯ ಬಗ್ಗೆ ಆಲೋಚಿಸಿದಾಗ ನೋವಿಗಿಂತ ಅರ್ಥಮಾಡಿಕೊಳ್ಳಬೇಕೆಂಬ ಭಾವನೆಯೇ ಹೆಚ್ಚಾಗಿ ಕಾಣಿಸುತ್ತದೆ. ಈ ಬದಲಾವಣೆಯು ನಿಮ್ಮ ಅಂತರಾತ್ಮದಲ್ಲಿ ಬಂದ ಆ ಪರಿಪಕ್ವತೆಯ ಸಂಕೇತವಾಗಿದೆ. ಈಗ ಈ ಪಯಣದಲ್ಲಿ ಅತ್ಯಂತ ಪ್ರಮುಖವಾದ ಹಂತ ಆರಂಭವಾಗಿದೆ. ಭೂತಕಾಲವನ್ನು ನೆನಪಿಸಿಕೊಳ್ಳುವುದು ಒಂದು ಹಂತವಾದರೆ, ಆ ಅನುಭವವು ನಿಮ್ಮ ಭವಿಷ್ಯವನ್ನು ಹೇಗೆ ಬಲಪಡಿಸುತ್ತದೆ ಎಂದು ತಿಳಿದುಕೊಳ್ಳುವುದು ಮತ್ತೊಂದು ಹಂತ. ಮೇಷರಾಶಿಯವರಿಗೆ ಜುಲೈ 8, 9, 10ರ ದಿನಾಂಕಗಳಲ್ಲಿ ಮನುಷ್ಯನು ತುಂಬಾ ಪ್ರಶಾಂತವಾಗಿ ಯೋಚಿಸುವ ಸ್ಥಿತಿಯಲ್ಲಿ ಇರುತ್ತಾನೆ. ಒಂದು ಕಾಲದಲ್ಲಿ ಭಾವನಾತ್ಮಕವಾಗಿ ತೆಗೆದುಕೊಂಡ ನಿರ್ಧಾರಗಳನ್ನು ಈಗ ಅನುಭವದೊಂದಿಗೆ ಪರಿಶೀಲಿಸುತ್ತಾರೆ. ಈ ಬದಲಾವಣೆಯೇ ನಿಮ್ಮ ನಿಜವಾದ ಬಲ, ಏಕೆಂದರೆ ಜೀವನದಲ್ಲಿ ಪ್ರತಿಯೊಂದು ಅನುಭವವೂ ಒಂದು ಹೊಸ ದಿಕ್ಕನ್ನು ತೋರಿಸುತ್ತದೆ. ನಿಮ್ಮ ಜೀವನದಲ್ಲಿ ಒಂದು ಕಾಲದಲ್ಲಿ ಸ್ಥಾನ ಪಡೆದಿದ್ದ ಆ ವ್ಯಕ್ತಿಯ ಬಗ್ಗೆ ಈಗ ನೆನಪಿಗೆ ಬರುವ ಪ್ರತಿಯೊಂದು ಘಟನೆಯಲ್ಲೂ ಒಂದು ಪಾಠ ಅಡಗಿರುತ್ತದೆ. ಒಂದು ಮಾತಿನ ಮೌಲ್ಯ, ಒಂದು ನಂಬಿಕೆಯ ಮೌಲ್ಯ, ಒಂದು ಸಂಬಂಧದ ಮೌಲ್ಯ, ಇವೆಲ್ಲವೂ ಈಗ ಇನ್ನಷ್ಟು ಸ್ಪಷ್ಟವಾಗಿ ಕಾಣಿಸುತ್ತವೆ. ಈ ಸ್ಪಷ್ಟತೆಯು ನಿಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ಬಲವಾಗಿ ನಿಲ್ಲಿಸುತ್ತದೆ. ಜ್ಯೋತಿಷ್ಯದ ವಿಶ್ಲೇಷಣೆಯ ಪ್ರಕಾರ ಈ ಸಮಯದಲ್ಲಿ ಮೇಷರಾಶಿಯವರು ತಮ್ಮ ಅಂತರಂಗದ ಮಾತನ್ನು ಹೆಚ್ಚಾಗಿ ಕೇಳುವ ಪರಿಸ್ಥಿತಿ ಕಾಣಿಸುತ್ತದೆ. ಹೊರಗಿನ ಪ್ರಪಂಚವು ಹೇಳುವ ಮಾತುಗಳಿಗಿಂತ ಹೃದಯವು ಹೇಳುವ ಸತ್ಯಕ್ಕೆ ನೀವು ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡುತ್ತೀರಿ. ಅದೇ ನಿಮ್ಮ ನಿರ್ಧಾರಗಳನ್ನು ಸ್ಥಿರವಾಗಿರಿಸುತ್ತದೆ. ಹಿಂದೆ ನಡೆದ ಘಟನೆಗಳ ಬಗ್ಗೆ ನೋವಿಗಿಂತ ಅವುಗಳಿಂದ ಕಲಿತ ಪಾಠವು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಈ ದಿನಗಳಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಮಾತನಾಡುವ ವಿಧಾನದಲ್ಲೂ ಬದಲಾವಣೆ ಕಾಣಿಸುತ್ತದೆ. ಮೊದಲು ಸಣ್ಣ ವಿಷಯಕ್ಕೆ ಪ್ರತಿಕ್ರಿಯಿಸುತ್ತಿದ್ದ ಜಾಗದಲ್ಲಿ ಈಗ ಪ್ರಶಾಂತವಾಗಿ ಕೇಳಲು ಪ್ರಾರಂಭಿಸುತ್ತೀರಿ. ನಿಮ್ಮ ಮಾತುಗಳಲ್ಲಿ ಸೌಮ್ಯತೆ ಹೆಚ್ಚಾಗುತ್ತದೆ. ನಿಮ್ಮ ನಿರ್ಧಾರಗಳಲ್ಲಿ ಪರಿಪಕ್ವತೆ ಕಾಣಿಸುತ್ತದೆ. ಈ ಬದಲಾವಣೆಯನ್ನು ನಿಮ್ಮ ಸುತ್ತಮುತ್ತಲಿರುವವರು ಸಹ ಗಮನಿಸುತ್ತಾರೆ. ಉದ್ಯೋಗ ಮಾಡುತ್ತಿರುವ ಮೇಷರಾಶಿಯವರಿಗೂ ಸಹ ಈ ಕಾಲವು ಒಂದು ಹೊಸ ಆಲೋಚನೆಯನ್ನು ನೀಡುತ್ತದೆ. ಹಿಂದೆ ಎದುರಾದ ಸಮಸ್ಯೆಗಳನ್ನು ನೆನಪಿಸಿಕೊಂಡು ಈಗ ಅವುಗಳನ್ನು ಇನ್ನಷ್ಟು ಜಾಣ್ಮೆಯಿಂದ ಪರಿಹರಿಸುವ ಧೈರ್ಯ ಹೆಚ್ಚಾಗುತ್ತದೆ. ಸಹೋದ್ಯೋಗಿಗಳೊಂದಿಗೆ ಸಂಬಂಧಗಳು ಸುಧಾರಿಸುತ್ತವೆ. ನಿಮ್ಮ ಕೆಲಸದ ಮೇಲಿನ ನಂಬಿಕೆ ಇನ್ನಷ್ಟು ಬಲಗೊಳ್ಳುತ್ತದೆ. ವ್ಯಾಪಾರ ಮಾಡುವವರಿಗೂ ಸಹ ಒಂದು ಪ್ರಮುಖ ಬದಲಾವಣೆ ಕಾಣಿಸುತ್ತದೆ. ಆತುರಾಗಿ ಪ್ರತಿಕ್ರಿಯಿಸುವ ಸ್ವಭಾವವು ಕಡಿಮೆಯಾಗಿ ಪ್ರತಿಯೊಂದು ವಿಷಯವನ್ನು ಪರಿಶೀಲಿಸಿ
ಮುಂದಕ್ಕೆ ಸಾಗುವ ಅಭ್ಯಾಸವು ಹೆಚ್ಚಾಗುತ್ತದೆ. ಇದೇ ನಿಮಗೆ ದೀರ್ಘಕಾಲದಲ್ಲಿ ಒಳ್ಳೆಯ ಸ್ಥಿರತೆಯನ್ನು ನೀಡುತ್ತದೆ. ಅನುಭವವು ಈಗ ನಿಮಗೆ ದೊಡ್ಡ ಗುರುವಾಗಿ ನಿಲ್ಲುತ್ತದೆ. ಈ ಸಮಯದಲ್ಲಿ ಒಂದು ವಿಷಯವನ್ನು ವಿಶೇಷವಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಿಮ್ಮ ಜೀವನಕ್ಕೆ ಬಂದ ಪ್ರತಿಯೊಬ್ಬ ವ್ಯಕ್ತಿಯೂ ನಿಮ್ಮ ಬಳಿ ಶಾಶ್ವತವಾಗಿ ಇರಲು ಬರಲಿಲ್ಲ. ಕೆಲವರು ಒಂದು ಪಾಠವನ್ನು ಕಲಿಸಿ ಹೋದರು, ಕೆಲವರು ಒಂದು ಮೌಲ್ಯವನ್ನು ಪರಿಚಯಿಸಿದರು, ಇನ್ನು ಕೆಲವರು ಒಂದು ಮೌಲ್ಯವನ್ನು ಪರಿಚಯಿಸಿದರು, ಇನ್ನು ಕೆಲವರು ನಿಮ್ಮಲ್ಲಿನ ಅಸಲಿ ಬಲವನ್ನು ಹೊರಗೆ ತಂದರು. ಈಗ ನೀವು ಹಿಂತಿರುಗಿ ನೋಡಿದಾಗ ಪ್ರತಿಯೊಂದು ಘಟನೆಗೂ ಒಂದು ಅರ್ಥ ಕಾಣಿಸಲು ಪ್ರಾರಂಭವಾಗುತ್ತದೆ. ಈ 3 ದಿನಗಳಲ್ಲಿ ನಿಮ್ಮಲ್ಲಿ ಒಂದು ಹೊಸ ನಂಬಿಕೆ ಬಲಗೊಳ್ಳುತ್ತದೆ. ನಿಮ್ಮ ಮೌಲ್ಯವನ್ನು ನೀವು ಗುರುತಿಸಲು ಪ್ರಾರಂಭಿಸುತ್ತೀರಿ. ಇತರರ ಅಂಗೀಕಾರಕ್ಕಾಗಿ ಕಾಯದೆ ನಿಮ್ಮ ನಿರ್ಧಾರಗಳ ಮೇಲೆ ನೀವು ನಿಲ್ಲುವ ಧೈರ್ಯ ಹೆಚ್ಚಾಗುತ್ತದೆ. ಇದೇ ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ನಿಜವಾದ ಶಕ್ತಿ. ಜ್ಯೋತಿಷ್ಯದ ದೃಷ್ಟಿಯಲ್ಲಿ ಈ ಕಾಲವು ಕೇವಲ ಒಂದು ಸಂಬಂಧವನ್ನು ನೆನಪಿಸುವ ಸಮಯ ಮಾತ್ರವಲ್ಲ, ನಿಮ್ಮ ಅಂತರಂಗವನ್ನು ಬಲಪಡಿಸುವ ಸಮಯವೂ ಹೌದು. ಭೂತಕಾಲವನ್ನು ಅರ್ಥಮಾಡಿಕೊಂಡ ವ್ಯಕ್ತಿ ಮಾತ್ರ ಭವಿಷ್ಯವನ್ನು ಧೈರ್ಯವಾಗಿ ನಿರ್ಮಿಸಬಲ್ಲನು. ಆ ಸ್ಥಿತಿಗೆ ಮೇಷರಾಶಿಯವರು ಈಗ ತಲುಪುತ್ತಿದ್ದಾರೆ. ಇಲ್ಲಿಯವರೆಗೆ ನಾವು ಭಾವನಾತ್ಮಕ ಪಯಣವನ್ನು ಒಟ್ಟಿಗೆ ನೋಡಿದ್ದೇವೆ. ಭೂತಕಾಲವನ್ನು ನೆನಪಿಸಿದ ನೆನಪುಗಳು, ಮನಸ್ಸಿನಲ್ಲಿ ಉಳಿದುಹೋದ ಸಂಬಂಧ, ಅನುಭವ ಕಲಿಸಿದ ಮೌಲ್ಯ ಇವೆಲ್ಲವನ್ನೂ ನೋಡಿದ್ದೇವೆ. ಈಗ ಈ ಪಯಣದ ಅಂತಿಮ ಅರ್ಥವನ್ನು ತಿಳಿದುಕೊಳ್ಳುವ ಸಮಯ ಬಂದಿದೆ. ಜುಲೈ 8, 9, 10 ದಿನಾಂಕಗಳಲ್ಲಿ ಮೇಷರಾಶಿಯವರಿಗೆ ಪ್ರಧಾನವಾಗಿ ಕಾಣಿಸುವ ಸಂದೇಶ ಒಂದೇ: ಜೀವನದಲ್ಲಿ ಪ್ರತಿಯೊಂದು ಪರಿಚಯವೂ ಒಂದು ಕಾರಣದೊಂದಿಗೆ ಬರುತ್ತದೆ. ಪ್ರತಿಯೊಂದು ಅನುಭವವು ನಮ್ಮನ್ನು ಇನ್ನಷ್ಟು ಬಲವಾದ ವ್ಯಕ್ತಿಯನ್ನಾಗಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಒಂದು ಕಾಲದಲ್ಲಿ ನೋವಿನಿಂದ ಕೂಡಿದೆ ಎಂದು ಅನಿಸಿದ ಘಟನೆಯು ಇಂದು ನಿಮ್ಮಲ್ಲಿರುವ ಪರಿಪಕ್ವತೆಗೆ ಅಡಿಪಾಯ ಎಂದು ಈಗ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ನೀವು ಭೂತಕಾಲವನ್ನು ನೋಡುವ ವಿಧಾನ ಬದಲಾದಾಗ ನಿಮ್ಮ ಭವಿಷ್ಯವೂ ಸಹ ಬದಲಾಗಲು ಪ್ರಾರಂಭವಾಗುತ್ತದೆ. ಮನಸ್ಸಿನಲ್ಲಿ ಹೊತ್ತುಕೊಂಡು ಬಂದ ಭಾರವನ್ನು ಮೆಲ್ಲಗೆ ಇಳಿಸಿಕೊಳ್ಳುವುದು, ನಿಮ್ಮ ಮೌಲ್ಯವನ್ನು ನೀವು ಗುರುತಿಸಿಕೊಳ್ಳುವುದು, ನಿಮ್ಮ ಪ್ರಶಾಂತತೆಯನ್ನು ಕಾಪಾಡಿಕೊಳ್ಳುವುದು ಇವೇ ಈ ಕಾಲದಲ್ಲಿ ನಿಮಗೆ ಲಭಿಸುವ ದೊಡ್ಡ ವಿಜಯಗಳು. ಜ್ಯೋತಿಷ್ಯದ ವಿಶ್ಲೇಷಣೆಯಲ್ಲಿ ಈ ದಿನಗಳಲ್ಲಿ ಆತ್ಮಾವಲೋಕನಕ್ಕೆ ವಿಶೇಷವಾದ ಸ್ಥಾನ ಇರುತ್ತದೆ. ಆತುರದ ಪ್ರತಿಕ್ರಿಯೆಗಿಂತ ಯೋಚಿಸಿ ಮಾತನಾಡುವ ಅಭ್ಯಾಸವು ಹೆಚ್ಚಾಗುತ್ತದೆ. ಭಾವನೆಗಳಿಗಿಂತ ಸಮತೋಲನಕ್ಕೆ ಪ್ರಾಧಾನ್ಯತೆ ಹೆಚ್ಚಾಗುತ್ತದೆ. ಇದೇ ನಿಮ್ಮ ಕೌಟುಂಬಿಕ ಸಂಬಂಧಗಳಲ್ಲಿ, ಕೆಲಸದಲ್ಲಿ, ವೈಯಕ್ತಿಕ ಜೀವನದಲ್ಲಿ ಹೊಸ ಸ್ಥಿರತೆಯನ್ನು ತರುತ್ತದೆ. ನಿಮ್ಮ ಜೀವನದಲ್ಲಿ ಒಂದು ಕಾಲದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಆ ವ್ಯಕ್ತಿಯನ್ನು ನೆನಪಿಸಿಕೊಂಡಾಗ ಈಗ ನಿಮ್ಮ ಹೃದಯದಲ್ಲಿ ಕೋಪಕ್ಕಿಂತ ಕೃತಜ್ಞತೆಯೇ ಹೆಚ್ಚಾಗಿ ನಿಲ್ಲುತ್ತದೆ. ಏಕೆಂದರೆ ಪ್ರತಿಯೊಂದು ಅನುಭವವೂ ನಿಮ್ಮಲ್ಲಿ ಒಂದು ಹೊಸ ಬಲವನ್ನು ನಿರ್ಮಿಸಿದೆ. ಪ್ರತಿಯೊಂದು ಪರೀಕ್ಷೆಯೂ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ. ಪ್ರತಿಯೊಂದು ಸವಾಲು ನಿಮ್ಮ ನಿರ್ಧಾರಗಳನ್ನು ಇನ್ನಷ್ಟು ದೃಢಗೊಳಿಸಿದೆ. ಈ 3 ದಿನಗಳು ಮುಗಿಯುವ ಹೊತ್ತಿಗೆ ನಿಮ್ಮಲ್ಲಿ ಒಂದು ಸ್ಪಷ್ಟತೆ ಏರ್ಪಡುತ್ತದೆ. ಇನ್ಮುಂದೆ ನಿಮ್ಮ ಜೀವನದಲ್ಲಿ ಯಾರಿಗೆ ಸ್ಥಾನ ನೀಡಬೇಕು, ಯಾವ ಸಂಬಂಧವನ್ನು ಗೌರವಿಸಬೇಕು, ಯಾವ ನಿರ್ಧಾರವನ್ನು ಉಳಿಸಿಕೊಳ್ಳಬೇಕು ಎಂಬ ವಿಷಯಗಳಲ್ಲಿ ನಿಮ್ಮ ಮನಸ್ಸು ಸ್ಥಿರವಾಗಿರುತ್ತದೆ. ಈ ಸ್ಪಷ್ಟತೆಯೇ ಮುಂಬರುವ ದಿನಗಳಲ್ಲಿ ನಿಮಗೆ ದೊಡ್ಡ ಬಲವಾಗುತ್ತದೆ. ನಿಮ್ಮ ಕುಟುಂಬದಲ್ಲೂ, ನಿಮ್ಮ ಕೆಲಸದಲ್ಲೂ, ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಪ್ರಶಾಂತತೆಗೆ ಮೌಲ್ಯ ಹೆಚ್ಚಾಗುತ್ತದೆ. ಸಣ್ಣ ಸಣ್ಣ ವಿಷಯಗಳ ಮೇಲೆ ಮನಸ್ಸನ್ನು ಆಯಾಸಗೊಳಿಸದೆ ನಿಮ್ಮ ಗುರಿಗಳ ಮೇಲೆ ಗಮನ ಹರಿಸುವ ಅಭ್ಯಾಸವು ಬಲಗೊಳ್ಳುತ್ತದೆ. ಇದೇ ನಿಮ್ಮ ಬೆಳವಣಿಗೆಗೆ ನಿಜವಾದ ಆಧಾರ. ಜೀವನದಲ್ಲಿ ಒಂದು ವಿಷಯವನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಿ: ಪ್ರತಿಯೊಬ್ಬ ಮನುಷ್ಯನೂ ತನ್ನ ಪಯಣವನ್ನು ತಾನೇ ಪೂರ್ಣಗೊಳಿಸಬೇಕು. ಮಾರ್ಗದ ಮಧ್ಯದಲ್ಲಿ ಸಿಕ್ಕ ಪ್ರತಿಯೊಬ್ಬ ವ್ಯಕ್ತಿಯೂ ಒಂದು ನೆನಪು, ಒಂದು ಪಾಠ, ಒಂದು ಅನುಭವ. ಆ ಅನುಭವವನ್ನು ಗೌರವಿಸುವುದು ಎಂದರೆ ಭೂತಕಾಲದಲ್ಲೇ ನಿಂತುಬಿಡುವುದು ಎಂದಲ್ಲ, ಅನುಭವದೊಂದಿಗೆ ಇನ್ನಷ್ಟು ಬಲವಾಗಿ ಮುಂದಕ್ಕೆ ಸಾಗುವುದು. ಮೇಷರಾಶಿಯವರಿಗೆ ಈ ವಿಶ್ಲೇಷಣೆಯು ನೀಡುವ ಪ್ರಮುಖ ಸಂದೇಶ ಇದೇ ಆಗಿದೆ. ನಿಮ್ಮ ಮನಸ್ಸಿನಲ್ಲಿರುವ ಒಳ್ಳೆಯತನವನ್ನು ಕಾಪಾಡಿಕೊಳ್ಳಿ, ನಿಮ್ಮ ಆತ್ಮಗೌರವವನ್ನು ಉಳಿಸಿಕೊಳ್ಳಿ, ನಿಮ್ಮ ಕುಟುಂಬವನ್ನು ಪ್ರೀತಿಸಿ, ನಿಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ನೋಡಿ ಹೆಜ್ಜೆ ಇಡಿ. ಪ್ರಶಾಂತವಾದ ಮನಸ್ಸು, ಸರಿಯಾದ ನಿರ್ಧಾರ, ಸ್ಥಿರವಾದ ಆಲೋಚನೆ ಇವೇ ನಿಮ್ಮ ನಿಜವಾದ ಸಂಪತ್ತು. ಈ ವಿಶ್ಲೇಷಣೆಯಲ್ಲಿ ಹೇಳಲಾದ ಅಂಶಗಳನ್ನು ಜ್ಯೋತಿಷ್ಯದ ದೃಷ್ಟಿಕೋನದಲ್ಲಿ ಪರಿಶೀಲಿಸಿ, ನಿಮ್ಮ ಜೀವನದ ಅನುಭವಗಳೊಂದಿಗೆ ಹೋಲಿಸಿ ನೋಡಿ. ನಿಮಗೆ ಉಪಯುಕ್ತವಾದ ಆಲೋಚನೆ ಯಾವುದಾದರೂ ಇದ್ದರೆ ಅದನ್ನು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗೆ ಬಳಸಿಕೊಳ್ಳಿ. ಈ ಜ್ಯೋತಿಷ್ಯ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ, ಇದರಲ್ಲಿನ ವಿಶ್ಲೇಷಣೆ ಉಪಯುಕ್ತ ಎಂದು ಅನಿಸಿದರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಅನಿಸಿಕೆಗಳ ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಇಂತಹ ಜ್ಯೋತಿಷ್ಯ ವಿಶ್ಲೇಷಣೆಗಾಗಿ ನಮ್ಮ ಸನಾತನ ಭಜರಂಗಿ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.